ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಸ್ ಕ್ರಿಯೇಷನ್ಸ್ ಅಂಡ್ ಬ್ಲಾಗ್. ಇವತ್ತು ಒಂದು ಎಲ್ಲರೂ ಫೇಸ್ ಮಾಡ್ತಾ ಇರೋ ಒಂದು ಕಾಮನ್ ಇಶ್ಯೂ ಬಗ್ಗೆ ನಾನು ಇವತ್ತು ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಅದೇನಪ್ಪಾ ಅಂತಂದ್ರೆ ಎಲ್ಲರೂ ಕೂಡ ತುಂಬಾನೇ ಹಾರ್ಡ್ ವರ್ಕ್ ಮಾಡಿ ಕೆಲಸ ಮಾಡ್ತಾರೆ. ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕ್ ಕೂಡ ಇರುತ್ತೆ. ಅದೇ ನಾವು ಕೇಳೋ ಕಾಮನ್ ಮಾತೇನಪ್ಪಾ ಅಂತಂದ್ರೆ ಮಂತ್ ಎಂಡ್ ಆಯ್ತಾ ಬಂತು, ನನ್ನ ಹತ್ರ ದುಡ್ಡಿಲ್ಲ, ನಾನು ತುಂಬಾನೇ ಕೆಲಸ ಮಾಡ್ತೀನಿ ಆದ್ರೆ ನನ್ನ ಹತ್ರ ದುಡ್ಡು ಸೇವ್ ಆಗ್ತಾ ಇಲ್ಲ ಅನ್ನೋದಕ್ಕೆ. ಅದಕ್ಕೆ ಒಂದು ಕಾಮನ್ ಆಗಿರೋ ಒಂದು 5 ನಾನು ಪಾಯಿಂಟ್ಸ್ ಗಳನ್ನ ನಾನು ಲಿಸ್ಟ್ ಮಾಡಿದೀನಿ. ಸೊ ನೀವು ಯಾರಾದ್ರೂ ನಿಮ್ ಲೈಫ್ ಅಲ್ಲಿ ಇದೇ ತರದ ಮಿಸ್ಟೇಕ್ ನ ಮಾಡ್ತಾ ಇದೀರಾ ಅಂದ್ರೆ ಮೇ ಬಿ ನಿಮ್ಗೆ ಈ ವಿಡಿಯೋ ತುಂಬಾನೇ ಯೂಸ್ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದೀನಿ. ಸೊ ಯಾರು ಕೂಡ ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇರಲಿ ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಅದನ್ನ ಸರಿ ಮಾಡ್ಕೊಳ್ಳುವಂತ ಪುಟ್ಟ ಪ್ರಯತ್ನ ನನ್ನ ಕಡೆಯಿಂದ ಆಗುತ್ತೆ ಅಂತ ಹೇಳ್ತಾ, ಮೊದಲನೇದಾಗಿ ಇದಂತೂ ಫ್ಯಾಷನ್ ವರ್ಡ್. ಎಲ್ಲಾವುದು ಕೂಡ ನಮ್ಗೆ ಬ್ರಾಂಡೆಡ್ ಅಲ್ಲೇ ಬೇಕು, ಅದು ದುಬಾರಿ ಆಗಿರ್ಬೇಕು. ಯಾರು ಬೇರೆಯವ್ರು ಏನ್ ತಗೊಂಡಿದ್ದಾರೆ ನಾವು ಅದನ್ನ ತಗೊಬೇಕು, ಅವ್ರ ಹತ್ರ ಇರೋದು ನಮ್ಮ ಹತ್ರನೂ ಇರಬೇಕು ಅಂತೀವಿ, ಹಠಕ್ಕೆ ಬೀಳೋದು ಜಾಸ್ತಿ. ಅದ್ರಲ್ಲಿ ಎಕ್ಸ್ಪೆಷಲಿ ಹೆಣ್ಮಕ್ಳು ಜಾಸ್ತಿ, ನನಗ್ ಗೊತ್ತಿರೋ ಹಾಗೆ. ಸೊ ಯಾರು ಕೂಡ ಬೇಜಾರ್ ಮಾಡ್ಕೊಬಿಡಿ, ಯಾಕೆಂದ್ರೆ ಇದರಿಂದನೇ ನಮ್ಗೆ ಅರ್ಧ ಮೋಸ್ಟ್ಲಿ 50 to 60% ನಾವು ಹಾಕೋ ಬಟ್ಟೆಗಾಗಿರ್ಬೋದು, ಇಲ್ಲ ನಾವು ತಗೊಳ್ಳೋ ಆಕ್ಸೆಸರೀಸ್ ಆಗಿರ್ಬೋದು, ಇಲ್ಲ ನಮ್ಮ ಮೇಕಪ್ ಆಗಿರ್ಬೋದು, ತುಂಬಾನೇ ದುಡ್ಡನ್ನ ನಾವು ಖರ್ಚು ಮಾಡ್ತಾ ಇರ್ತೀವಿ. ಸೊ ಇದು ತುಂಬಾನೇ ಕೂಡ ನಾವು ದುಡ್ಡನ್ನ ವೇಸ್ಟ್ ಮಾಡ್ತಾ ಇರ್ತೀವಿ, ಹಾಗೆ ಲಾಸ್ ಮಾಡ್ಕೊಂತಾ ಇರ್ತೀವಿ. ಇದರಿಂದ ನಮ್ಗೆ ನಾವ್ ಅನ್ಕೊಂಡಿರ್ತೀವಿ ನಮ್ಗೆ ಒಂದು ಏನಂತ ಹೇಳ್ತಾರೆ, ನಮ್ಗೆ ಆ ಒಂದು ಜಾಸ್ತಿ ರೆಸ್ಪೆಕ್ಟ್ ಸಿಗುತ್ತೆ, ಅಂದ್ರೆ ನಮ್ ಇಮೇಜ್ ಸ್ವಲ್ಪ ಮೇಲೆ ಇರುತ್ತೆ, ನಮ್ಮನ್ನ ಎಲ್ರು ಕೂಡ ರೆಸ್ಪೆಕ್ಟ್ ಮಾಡ್ತಾರೆ ಅಂತ. ಖಂಡಿತ ಇದ್ ನಾವ್ ಅನ್ಕೊಂಡಿರೋ ತಪ್ಪು. ನಾವು ಒಳ್ಳೆ ಬಟ್ಟೆ ಹಾಕಿದ ತಕ್ಷಣ, ನಾವು ಒಳ್ಳೆ ಪರ್ಫ್ಯೂಮ್ ಹಾಕಿದೀವಿ, ಒಳ್ಳೆ ಸಿಪರ್ಸ್ ಹಾಕಿದೀವಿ, ಬೇರೆ ಎಲ್ಲಾರ ಹತ್ರದಿಂದ ನಮ್ಮ ಹತ್ರ ಇರೋದು ಒಳ್ಳೇದಿದೆ ಅನ್ನೋದ್ರೆ ಅದು ನೀವ್ ಅನ್ಕೊಂಡಿರೋದು ಖಂಡಿತ ತಪ್ಪು. ಯಾಕೆ ಅಂದ್ರೆ ಇವಾಗಿನ ಸಿಚುವೇಶನ್ ನಾವು ಎಷ್ಟು ಬುದ್ಧಿವಂತರಾಗಿದ್ದೀವಿ, ಎಷ್ಟು ಸ್ಮಾರ್ಟ್ ಆಗಿ ವರ್ಕ್ ಮಾಡ್ತಾ ಇದೀವಿ, ನಾವು ಹೇಗೆ ನಮ್ ಕೆರಿಯರ್ ಆಗಿ ಮುಂದಿನ ಫ್ಯೂಚರ್ಸ್ ನ ಪ್ಲಾನ್ ಮಾಡ್ತಾ ಇದೀವಿ ಅನ್ನೋದ್ರ ಮೇಲೆ ಕೂಡ ನಾವು ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಇದು ಫಸ್ಟ್ ಥಿಂಗ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಯಾರ್ಯಾರೆಲ್ಲ ಬ್ರಾಂಡೆಡ್ ಕ್ಲಾತ್ಸ್ ನ ತಗೊಂತಾ ಇದ್ದೀರಾ, ಇಲ್ಲ ಬ್ರಾಂಡೆಡ್ ಶೂ ಆಗಿರ್ಬೋದು, ನೀವು ತಗೊಳ್ಳಿ, ಬೇಡ ಅಂತ ಹೇಳ್ತಾ ಇಲ್ಲ. ಆದ್ರೆ ದುಂದು ವೆಚ್ಚ ಅಂತ ಹೇಳ್ತೀವಲ್ವಾ, ನಮ್ಮ ಆ ನಮ್ ಲೈನ್ಗಿಂತ ಎಕ್ಸ್ಟ್ರಾ ಇರೋದಕ್ಕೆ ದಯವಿಟ್ಟು ವೇಸ್ಟ್ ಮಾಡಬೇಡಿ ಅಂತ ಅನ್ನೋದು ನನ್ನ ಒಪಿನಿಯನ್. ಸೊ ಅದ್ ನಿಮ್ಗೆ ಹೇಗ್ ಅನ್ಸುತ್ತೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಇದು ನಂಬರ್ 1 ಅಂತಾನೆ ಹೇಳ್ಬೋದು. ಮತ್ತೆ ಎರಡನೇದಾಗಿ ಏನಪ್ಪಾ ಅಂತಂದ್ರೆ, ಇದು ಬಾಯ್ಸ್ ಅಂತೂ ತುಂಬಾನೇ ಇದ್ ಮಾಡ್ತಾ ಇರ್ತಾರೆ. ಯಾವುದೇ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಬಂದಿರ್ಬೋದು, ಇಲ್ಲ ಫೋನ್ಸ್ ಆಗಿರ್ಬೋದು, ಇಲ್ಲ ಗೆಜೆಟ್ಸ್, ಇಲ್ಲ ಟ್ಯಾಬ್, ಏನೇ ಇದ್ರೂ ಕೂಡ ಅದನ್ನ ತಗೋಬೇಕು. ಇವತ್ತು iPhone 15 Pro ಬಂತಲ್ಲ, ನಾಳೆ ಇನ್ಯಾವುದೋ ಬರುತ್ತೆ, ಅದನ್ನ ತಗೋಬೇಕು. ಇದನ್ನ ಮತ್ತೆ ರೀಸೇಲ್ ಮಾಡು, ಮತ್ತೆ ಇನ್ಯಾವುದೋ ತಗೋ. ಸೊ ಈ ರೀತಿ ನೀವು ತಗೋಬೇಡಿ ಅಂತ ಹೇಳ್ತಲ್ಲ. ಅಟ್ಲೀಸ್ಟ್ ನೀವು ಯಾವ್ದಾದ್ರು ಒಂದು ಎಲೆಕ್ಟ್ರಾನಿಕ್ಸ್ ನ ನೀವು ಬೈ ಮಾಡಿದೀರಾ ಅಂತಂದ್ರೆ ಅಟ್ಲೀಸ್ಟ್ 3 to 4 years ಅದನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ. ಅವಾಗಷ್ಟೇ ನಿಮ್ಗೆ ಅದು ಯೂಸ್ ಆಗುತ್ತೆ. ನೀವು 3 ತಿಂಗಳಿಗೆ 6 ತಿಂಗಳಿಗೆ ಫ್ರೀಕ್ವೆಂಟ್ ಆಗಿ ಚೇಂಜ್ ಮಾಡ್ತಾ ಇದ್ರೆ, ನೀವು ಸೇಲ್ ಮಾಡ್ತಿರಲ್ಲ, ಅದು ತುಂಬಾನೇ ಲೋ ಕಾಸ್ಟಿಗೆ ಅದು ಸೇಲ್ ಆಗುತ್ತೆ. ಸೊ ಅದರಿಂದ ನಿಮ್ಗೆ ಯಾವುದೇ ತರ ಬೆನಿಫಿಟ್ಸ್ ಇರೋದಿಲ್ಲ. ಸೊ ನಿಮ್ಗೆ ದುಡ್ಡು ಕೂಡ ಸೇವ್ ಆಗೋದಿಲ್ಲ. ಮೂರನೇದೇನಪ್ಪಾ ಅಂತಂದ್ರೆ ಈ ಕ್ರೆಡಿಟ್ ಕಾರ್ಡ್. ಒಬ್ಬೊಬ್ರ ಹತ್ರ 5 ರಿಂದ 6 ಕ್ರೆಡಿಟ್ ಕಾರ್ಡ್ಸ್ ಇರುತ್ತೆ. ನಾವೀಗ 50,000 ಏನೋ ಒಂದು ಪರ್ಚೇಸ್ ಮಾಡ್ಬೇಕಾಗತ್ತೆ. ಯಾರೋ ಹೇಳಿರ್ತಾರೆ, ಯಾಕೆ 50,000 ಒಟ್ಟಿಗೆ ಕೊಡ್ಬೇಕು, ಅದನ್ನೇನೆ ಕ್ರೆಡಿಟ್ ಕಾರ್ಡ್ ಅಲ್ಲಿ ತಗೊಂಡ್ರೆ ಮಂತ್ಲಿ ಸ್ವಲ್ಪ ಸ್ವಲ್ಪ ಕಟ್ಕೊಂಡು ಹೋಗ್ಬೋದು. ಆದ್ರೆ ನಾವು ಸ್ವಲ್ಪ ಸ್ವಲ್ಪ ಕಟ್ಬೋದು ಅನ್ನೋದನ್ನ ನೋಡ್ತೀವಿ ಹೊರತು, ಆ ಕ್ರೆಡಿಟ್ ಕಾರ್ಡ್ ಅಲ್ಲಿ ಎಷ್ಟು ಇಂಟ್ರೆಸ್ಟ್ ನಮ್ಗೆ ಆಡ್ ಮಾಡ್ತಾರೆ ಅಂತ ಹೇಳಕ್ ಆಗಲ್ಲ. ಅವ್ರು ಮನ್ಸಿಗೆ ಬಂದ ಹಾಗೆ ಇಂಟ್ರೆಸ್ಟ್ ಅನ್ನ ಆಡ್ ಮಾಡ್ತಾರೆ. ಸಮಟೈಮ್ಸ್ 30% ಆಗಿರುತ್ತೆ, ಸಮಟೈಮ್ಸ್ 35 ಆಗಿರುತ್ತೆ. ಅದನ್ನ ನಾವು ಕಟ್ಟಿಲ್ಲ ಅಂತಂದ್ರೆ ಅದ್ರ ಇಂಟ್ರೆಸ್ಟ್ ಡಬಲ್ ಆಗುತ್ತೆ. ಹಾಗೆ ನಮ್ ದುಡ್ಡು ಹೋಗ್ತಾನೆ ಇರುತ್ತೆ, ನಮ್ಗೆ ಅದು ಗಮನ ಬರಲ್ಲ. ನಮಗ್ ಅನ್ಸುತ್ತೆ ಅದು ತುಂಬಾ ಚಿಕ್ಕ ಅಮೌಂಟ್ ಮಂತ್ಲಿ ಕೊಡ್ತಾ ಇದೀವಿ ಅಂತ. ಅದನ್ನ ನೀವು ಕೊಟ್ಟಿರೋದನ್ನ ಒಟ್ಟಿಗೆ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಅಮೌಂಟ್ ನಿಮ್ಗೆ ಲಾಸ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಆದಷ್ಟು ಕ್ರೆಡಿಟ್ ಕಾರ್ಡ್ ನ ಬಳಸ್ಬೇಡಿ ಅಂತ ಹೇಳ್ತಲ್ಲ, ಕ್ರೆಡಿಟ್ ಕಾರ್ಡ್ ನ ಬಳಸಿ, ಆದ್ರೆ ಅದು ಡ್ಯೂ ಡೇಟ್ ಆಗದೆ ಇರೋ ತರ ಅದನ್ನ EMI ಗೆ ಕನ್ವರ್ಟ್ ಮಾಡ್ಕೊಂಡು ಮಾಡೋದ್ರಿಂದ ನಿಮ್ಗೆ ತುಂಬಾನೇ ಅಮೌಂಟ್ ವೇಸ್ಟ್ ಆಗತ್ತೆ ಅಂತ ನಾನು ಹೇಳ್ತಾ ಇದೀನಿ. ಸೊ ಇನ್ನ 4ನೇ ಪಾಯಿಂಟಿಗೆ ಬರೋದಾದ್ರೆ ಸಬ್ಸ್ಕ್ರಿಪ್ಷನ್. ಮತ್ತೆ ಆನ್ಲೈನ್ ಅಲ್ಲಿ ನಾವ್ ಯಾವ್ಯಾವ್ದೋ ನಾವೇನೋ ಕಲಿತೀವಿ, ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತೇಳಿ ಸಬ್ಸ್ಕ್ರಿಪ್ಷನ್ ತಗೊಂಡಿರ್ತೀವಿ, ಇಲ್ಲ OTT ಆಗಿರ್ಬೋದು, ಮತ್ತೆ ಇನ್ನೇನೋ ಆಗಿರ್ಬೋದು, ಮತ್ತೊಂದು ಮಗದೊಂದು ಅಂತ ಹೇಳಿ. ಆದ್ರೆ ಆ ತಗೊಂಡಿರೋ ಸಬ್ಸ್ಕ್ರಿಪ್ಷನ್ಸ್ ನ ನಾವು ಎಷ್ಟು ಜನ ಯೂಸ್ ಮಾಡ್ಕೊಂತ ಇರ್ತೀವಿ. 1 ದಿನ 2 ದಿನ, ಒಂದು ವಾರ, ಅಟ್ಲೀಸ್ಟ್ ಒಂದು 15 ದಿನ ನಾವು ಮಾಡ್ಬೋದು, ಹೆಚ್ಚಂದ್ರೆ 1 ತಿಂಗಳು. ಜಿಮ್ಗೆ ಅಂತ ಹೋಗ್ತೀವಿ, ಖಂಡಿತ ನಾವು ಜಿಮ್ ಹೋಗೋದಿಲ್ಲ. 1 ತಿಂಗಳು ಇಲ್ಲ 2 ತಿಂಗಳು ಹೋಗ್ತೀವಿ, ಆಮೇಲೆ ಅದು ಅಷ್ಟೇ. ಅದು ತಗೊಳ್ಳೋ ಸಬ್ಸ್ಕ್ರಿಪ್ಷನ್ ಮಾತ್ರ 1 ವರ್ಷದ್ದು ಇಲ್ಲ 6 ತಿಂಗಳು ಇರುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ತುಂಬಾನೇ ದುಂದು ವೆಚ್ಚ ಆಗುತ್ತೆ. ಸೊ ಹಾಗಾಗಿ ಆ ರೀತಿಯ
ಸಬ್ಸ್ಕ್ರಿಪ್ಷನ್ ನ ತಗೊಂಡಿದ್ರೆ ಈಗ ಆಲ್ರೆಡಿ ನಿಮ್ಮ ಅಕೌಂಟ್ ಇಂದ ದುಡ್ಡು ಹೋಗ್ತಾ ಇರತ್ತೆ. ಸೊ ಅದನ್ನ ಒಂದ್ಸರಿ ಚೆಕ್ ಮಾಡ್ಕೊಂಡು ಆ ಸಬ್ಸ್ಕ್ರಿಪ್ಷನ್ಸ್ ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇದರಿಂದ ಕೂಡ ನಿಮ್ಗೆ ಅಮೌಂಟ್ ನ ಸೇವ್ ಮಾಡುವಂತಹ ಚಾನ್ಸಸ್ ತುಂಬಾನೇ ಇರುತ್ತೆ. ಮತ್ತೆ 5ನೇ ದಿನಪ್ಪ ಅಂತಂದ್ರೆ ಇತ್ತೀಚಿನ ಹೆಣ್ಮಕ್ಳಾಗಿರ್ಬೋದು ಇಲ್ಲ ಗಂಡ್ ಮಕ್ಳಾಗಿರ್ಬೋದು ಅಡಿಗೆ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಸೋಮಾರಿಗಳು. ನೀವು ಎಷ್ಟು ಫುಡ್ ಗಳು ನಿಮ್ಮ ಮೊಬೈಲ್ ಅಲ್ಲಿ ಇದೆಯೋ ಅಷ್ಟು ನಿಮ್ಗೆ ದುಡ್ಡಿಗೆ ಕತ್ರಿ ಅಂತಾನೆ ಅರ್ಥ. ಸೊ ಅಲ್ಲಿಂದ ನಿಮ್ಗೆ ಏನು ಪಾರ್ಸಲ್ ತಂದ್ಕೊಡೋದಲ್ದೆ ಅದಕ್ಕಿಂತ ಜಾಸ್ತಿ ಅಮೌಂಟ್ ನ ನಮ್ಗೆ ಡೆಲಿವರಿ ಚಾರ್ಜಸ್ ಆಗಿ ನಾವು ಪೇ ಮಾಡ್ಬೇಕಾಗುತ್ತೆ. ಸೊ ಆದಷ್ಟು ಇದು ನೀವು ದುಂದು ವೆಚ್ಚಕ್ಕೆ ಕಡಿವಾಣ ಹಾಕ್ಬೇಕು. ನೀವೇನಾದ್ರೂ ಒಂದು ಸೇವಿಂಗ್ ಮಾಡ್ಬೇಕು. ಅದರಿಂದ ಏನಾದ್ರೂ ಒಂದು ನಿಮ್ಗೆ ಫ್ಯೂಚರ್ ಅಲ್ಲಿ ಬಳಕೆ ಆಗ್ಬೇಕು ಅಂತಂದ್ರೆ ಆದಷ್ಟು ಕೂಡ ನಿಮ್ ಅಡಿಗೆನ ನೀವೇ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಅದು ಆರೋಗ್ಯಕ್ಕೂ ಕೂಡ ಒಳ್ಳೇದು, ನಿಮ್ಮ ಪಾಕೆಟ್ಗೂ ಕೂಡ ಒಳ್ಳೇದು. ಸೊ ನನಗೆ ಅನ್ಸಿದ್ದ ಈ 5 ಪಾಯಿಂಟ್ಗಳನ್ನ ನಾನು ನಿಮ್ಗೆ ಹೇಳಿದೀನಿ. ಸೊ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಓಕೆ, ಇಷ್ಟ ಆಗ್ಲಿಲ್ಲ ಅಂತಂದ್ರೂ ಓಕೆ. ಏನೇ ಇದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.